ಮತ ಸೆಳೆಯೋದಕ್ಕೆ ದೋಸ್ತಿ ನಾಯಕರು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅದು ಮಿನಿಸ್ಟರ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ದೋಸ್ತಿ ನಾಯಕರು. ದೋಸ್ತಿ ಅಭ್ಯರ್ಥಿ HDK ಗೆಲುವಿಗೆ ಕೇಂದ್ರ ಸಚಿವ ಸ್ಥಾನದ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿ ಅವರನ್ನ ಗೆಲ್ಸಿದ್ರೆ ಕೇಂದ್ರ ಸಚಿವ ಅಂದ್ರೆ ಕೃಷಿ ಸಚಿವ ಖಾತೆ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ. ಭಾವನಾತ್ಮಕವಾಗಿ ಮತವನ್ನ ಸೆಳೆಯೋದಕ್ಕೆ ದೋಸ್ತಿಗಳು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮುಂದಿನ ಮೋದಿ ಸಂಪುಟದಲ್ಲಿ HDKಗೆ ಸಚಿವ ಸ್ಥಾನ ಸಿಗುತ್ತಾ? ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆದ್ರೆ ಕೇವಲ ಸಂಸದರಾಗಿ ಉಳ್ಕೊಳ್ತಾರೆ. ಆದ್ರೆ ಕುಮಾರಸ್ವಾಮಿ ಗೆದ್ರೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಆಫರ್ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮೂಲಕ ಜನರ ಮತ ಸೆಳೆಯೋದಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಅನ್ನ ಎಳೆದಿದ್ದಾರೆ. ಇನ್ನು ಕುಮಾರಸ್ವಾಮಿ ಸಂಸದರಾದ್ರೆ ಸಚಿವರಾಗ್ತಾರೆ, ಹಾಗಾಗಿ ಕುಮಾರಸ್ವಾಮಿಗೆ ಮತ ಹಾಕಿ ಅಂತ ಹೇಳಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಿನಿಸ್ಟರ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ದೋಸ್ತಿ ನಾಯಕರು ರೆಡಿಯಾಗಿದ್ದಾರೆ. ನಿಶ್ಚಿತವಾಗಿಯೂ ಈ ಸಾರಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ. ಮಂಡ್ಯದ ಜನನೂ ಕೂಡ ಉತ್ಸುಕರಾಗಿದ್ದಾರೆ. ಯಾಕೆಂತಂದರೆ ಅಂಬರೀಷ್ ಅಣ್ಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ. ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ. ಕಾಂಗ್ರೆಸ್ಸಿನಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಆದ್ರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಗೆಲ್ಲುವಂಥದ್ದೇ 30-40 ಅನ್ನೋ ಭಾವನೆ ಇದೆ. ಅಪೋಸಿಷನ್ನಲ್ಲಿ ಕೈಕಟ್ಟಿ ಕೂತ್ಕೊಳ್ಳುವಂತಹ ಜಾಗದಲ್ಲಿ ಒಬ್ಬ MP ಕಳಿಸೋದಕ್ಕಿಂತ ಆಡಳಿತ ಪಕ್ಷದ ಸಾಲಿನಲ್ಲಿ ಕೂತ್ಕೊಂಡು ಒಬ್ಬ ಸಚಿವರನ್ನ ಕೊಡುವಂಥದ್ದು ಮಂಡ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಒಳಿತು ಅನ್ನೋ ಭಾವನೆ ಮಂಡ್ಯದ ಜನಕ್ಕೆ ಇದೆ. ನಿಶ್ಚಿತವಾಗಿಯೂ ಕುಮಾರಣ್ಣನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ. ಲೋಕಸಭಾ ಸದಸ್ಯರಾಗಿ ಇವತ್ತು ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು ಹಿಡಿದು ಕೇಂದ್ರ ಸಚಿವರಾದರೆ ಈ ಜಿಲ್ಲೆಯನ್ನ ನರೇಂದ್ರ ಮೋದಿ ಕೈಲಿ ಅಂಗೈ ಇರಿಸಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ನಾನು ನಮ್ಮ ತಮ್ಮಣ್ಣವರು ಇನ್ನೊಬ್ರು ಇಲ್ಲಿಂದ ಲೋಕಸಭಾ ಸದಸ್ಯರಾಗಿ ಹೋಗಿದ್ರೆ ಪ್ರೋಟೋಕಾಲ್ ಲೋಕಸಭಾ ಸದಸ್ಯರ ಕೆಲಸ ಮಾಡ್ತಿದ್ದವಂತೆ. ಕುಮಾರಣ್ಣ ಅಂತ ಒಬ್ಬ ಧೀಮಂತ ನಾಯಕ ಈ ಜಿಲ್ಲೆಯಿಂದ ಲೋಕಸಭಾ ಸದಸ್ಯರಾದ್ರೆ ಇವತ್ತು ಬಹುದಿನಗಳಿಂದ ಇರತಕ್ಕಂಥ ಕಾವೇರಿ ಸಮಸ್ಯೆ ಮೇಘದಾಟು ಯೋಜನೆಯನ್ನ ಸಂಕಲ್ಪ ಮಾಡಿದ್ದಾರೆ. ದೇವೇಗೌಡರು ನರೇಂದ್ರ ಮೋದಿ ಅವರು ಕೂತು ಈ ಎಲೆಕ್ಷನ್ ನಡೆದು ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. 5ನೇ ತಾರೀಕಿಗೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಸಾರ್ವಭೌಮತ ಕಾವೇರಿ ಸಮಸ್ಯೆ ಬಗೆಹರಿಯುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಆನಂದ್, ಈ ಒಂದು ಮಿನಿಸ್ಟರ್ ಅಸ್ತ್ರ ಮಂಡ್ಯದಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಗಬಹುದು ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ವಿಧಾನಸಭಾ ಚುನಾವಣೆಗಳು ಎದುರಾಗ್ತು ಅಂದ್ರೆ ಕುಮಾರಸ್ವಾಮಿ ಅವರು ನಾನು CM ಆಗ್ತೀನಿ, ಆ ಮೂಲಕ ರಾಜ್ಯದ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಅದ್ರಲ್ಲೂ ಕೂಡ 2018ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತಲೇ ಮಂಡ್ಯ ಜಿಲ್ಲೆಯ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಅನ್ನ ಜನ ಗೆಲ್ತಿದ್ರು. ಅದೇ ರೀತಿ ಭಾವನಾತ್ಮಕವಾಗಿ ಈ ಬಾರಿಯೂ ಕೂಡ CM ಅಂದ್ರೆ ಏನು ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ JDS ನಾಯಕರು ರಣತಂತ್ರವನ್ನ ಎಣಿತಾ ಇರುವಂತದ್ದು. ಅದ್ರ ಭಾಗವಾಗಿ ಭಾವನಾತ್ಮಕವಾಗಿ ಓಟ್ಗಳನ್ನ ಪರಿವರ್ತನೆ ಮಾಡೋದ್ರಲ್ಲೂ ಅದ್ರ ಜೊತೆಗೆ ಒಕ್ಕಲಿಗ ಮತಗಳನ್ನ ಸೆಳೆಯೋ ನಿಟ್ಟಿನಲ್ಲಿ ಈಗ ಸೆಂಟ್ರಲ್ ಮಿನಿಸ್ಟರ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಏನು ಕುಮಾರಸ್ವಾಮಿ ಅವರು ಗೆದ್ರೆ ಕೇಂದ್ರದಲ್ಲಿ ಸಚಿವರಾಗ್ತಾರೆ, ಆ ಮೂಲಕ ಮಂಡ್ಯ ಅಭಿವೃದ್ಧಿ ಮಾತ್ರ ಅಲ್ಲ ರಾಜ್ಯದ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನ ದೊರಕಿಸ್ತಾರೆ ಅನ್ನೋ ಒಂದು ಪ್ರಚಾರವನ್ನ ಮಾಡ್ತಾರೆ. ಅಂದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ ಪ್ರಚಾರದ ಸಭೆಯಲ್ಲೂ ಕೂಡ ಇದೊಂದನ್ನ ಪ್ರಸ್ತಾಪ ಮಾಡಿ ಆ ಮೂಲಕ ಭಾವನಾತ್ಮಕವಾಗಿ ಜೊತೆಗೆ ಮಂಡ್ಯದ ಅಭಿವೃದ್ಧಿಯ ಹೆಸರು ಹೇಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇದು ಒಕ್ಕಲಿಗರ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತದೆ. ಒಬ್ಬ ಒಕ್ಕಲಿಗ ನಾಯಕ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ಓಟ್ ಪರಿವರ್ತನೆ ಆಗ್ತವೆ ಅನ್ನೋದು ಲೆಕ್ಕಾಚಾರ, ಮೈತ್ರಿ ನಾಯಕರ ಲೆಕ್ಕಾಚಾರ. ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಸೇರಿದಂತೆ JDS ಹಾಗೂ ಬಿಜೆಪಿಯ ಬಹುತೇಕ ನಾಯಕರು ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಪ್ರತಿಯೊಂದು ಪ್ರಚಾರ ಸಭೆಯಲ್ಲಿ ಈ ಒಂದನ್ನ ಪ್ರಸ್ತಾಪ ಮಾಡಿ ಮುಂದೆ ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರಾಗ್ತಾರೆ ಅಂತ ಹೇಳಿ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ವರ್ಕೌಟ್ ಆಗ್ತದೆ ಅನ್ನೋದನ್ನ ಚುನಾವಣೆ ನಂತರ ಕಾದ್ ನೋಡ್ಬೇಕಾಗಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.